ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಟೀಮಲಿಗೆರೆ ಗ್ರಾಮದಲ್ಲಿ ವಾಸವಾಗಿರುವ ಪರಿಶಿಷ್ಟ ಜಾತಿಗೆ ಮಾದಿಗ ಸಮುದಾಯದ 5 ಕುಟುಂಬಗಳು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವುದು ಸರಿಯಷ್ಟೇ. ದಿನಾಂಕ 8/1/2025 ರಾತ್ರಿ ಸರಿಸುಮಾರು 10 ರಿಂದ 11 ಗಂಟೆ ಸಮಯದಲ್ಲಿ ವಿನಾಕಾರಣ ಜಾತಿ ನಿಂದನೆ ಮಾಡಿ ಅವ್ಯಾಚ ಪದಗಳಿಂದ ನಿಂದನೆ ಮಾಡಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಹಲ್ಲೆಗೊಳಗಾಗಿರುವ ವ್ಯಕ್ತಿ ಜಯರಾಜ್ರವರನ್ನು ಮಳವಳ್ಳಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿರವರು ಭೇಟಿ ನೀಡಿ ಉಭಯ ಕುಶಲೋಪರಿ ವಿಚಾರಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ಕೆ ಅನ್ನದಾನಿಯವರು ದಲಿತ ಜನಾಂಗಕ್ಕೆ ಆಗುತ್ತಿರುವ ಅನ್ಯಾಯ ಹಾಗೂ ದಲಿತರ ಮೇಲೆ ದೌರ್ಜನ್ಯ ಎಸಗುತ್ತಿರುವುದು ನಿಜಕ್ಕೂ ಖಂಡನೀಯ. ಇಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಎಂದು ತಿಳಿಸಿದರು. ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ. ಜೊತೆಯಲ್ಲಿ ಜಿಲ್ಲಾಧ್ಯಕ್ಷರಾದಂಥ ಸಾತ್ನೂರು ಜಯರಾಮ್, ಅಂಕಣ್ಣ, ಗೋವಿಂದ್, ಚಟ್ನಳ್ಳಿ ವೆಂಕಟೇಶ್ ಇನ್ನಿತರರು ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಅಲ್ಲ 5 ಕುಟುಂಬ ಸರ್ ಇರೋದು. ಊರು ದೊಡ್ಡ ಹೊಡೆದವ್ರ ಮೇಲೆಲ್ಲ ಕೇಸ್ ಕೊಟ್ಟಿದ್ದೀವಿ ಸರ್. ಅವರೆಲ್ಲ ಸುಮ್ಮನೆ ಏನಿಲ್ಲ, ಗೊತ್ತಾಯಿದೆ. ನೈಟ್ ಒಬ್ಬನೇ 10 ಗಂಟೆ ಆಗಿತ್ತು. ಬರ್ತಾ ಇರ್ಬೇಕಾದ್ರೆ ಚಪ್ಪಲಿ ಮದುವೆ ಸೋಳೆ ಮಕ್ಕಳೆಲ್ಲ ನಾವು ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೋತಾರೆ ಅಂತ ಅಂದರು. ನಾನು ಯಾಕಡೆ ಹಿಂಗೆಲ್ಲ ಮಾತಾಡ್ತೀರ ಅಂತ ಕೇಳಿದ್ದಕ್ಕೆ ಒಬ್ಬ ದಡಿ ಎತ್ಕೊಂಡು ಓಡಿಸ್ಕೊಂಡು ಬಂದು ಹಿಂದೆಗಡೆಯಿಂದ ಹೊಡೆದ. ಮತ್ತು ಅವ್ರು ಇನ್ನೊಬ್ಬರು ಓಡಿಸ್ಕೊಂಡ್ಬಂದವ್ರು ಬಿದ್ದರು. ಊರೊಳಗಡೆಯಿಂದ ಒಂದು 5 ಜನ ಬಂದು ಒಂದು 8-9 ಜನ ಒಟ್ಟಿಗೆ ಸೇರ್ಕೊಂಡು ನಮ್ಮ ತಂದೆ ತಾಯಿ ಬಿಡ್ಸೋಕೆ ಬಂದಾಗಿಲ್ಲ ಹೊಡೆದ್ರು. ಮತ್ತು ಮನೆ ತಕ್ಕ ಪೆಟ್ರೋಲ್ ತಗೋಬಿಟ್ಟು ನೀವು ಬೆಂಕಿ ಹಚ್ತೀನಿ ಮಾಡಿದ್ರು, ನೀವು ಯಾರು ಇರೋಂಗಿಲ್ಲ ಇಲ್ಲಿ, ನೀವು ಹೋಗ್ಬೇಕು, ನಮ್ಮ ಊದ್ಬಿಟ್ಟು ಓಡಿಸ್ತೀವಿ ಚಪ್ಪಲಿ ಸೊಳ್ಳೆ ಮಕ್ಕಳು ಅಂತ ಅಲ್ಲೇ ಮಾಡಿದ್ದೇವೆ. ಆಮೇಲೆ ನಮ್ಮ ತಂದೆ ತಾಯಿನೆಲ್ಲ ಕರ್ಕೊಂಡು ನಾವು ವಾಪಸ್ ಮಂಡ್ಯಕ್ಕೆ ಬಂದ್ಬಿಟ್ಟು ಅಲ್ಲಿ ಹೋಗಿ ಎಲ್ಲ ಸರ್ ಹೋಗಿ ನಾನು ತಂದೆ ಮತ್ತು ನಾನು ಇಬ್ಬರು ಬಂದು ಹಾಸ್ಪಿಟ್ಲಿಗೆ ನಮ್ಮ ಅಕ್ಕನೆಲ್ಲ ಹೋಗಿ ಪೆಟ್ರೋಲ್ ಹಾಕಿ ಸುಡ್ತೀವಿ, ಹಂಗೆ ಹಿಂಗೆ ಹೊಂಟೋಗ್ಬೇಕು ನೀವು ಮದುವೆಲ್ಲ ಊರಲ್ಲಿ ಅಂತ ಎದುರಿಸಿದ್ರು. ಆಮೇಲೆ ನಮ್ಮ ಅಕ್ಕವರು ಬೆಳಗ್ಗೆ ಎದ್ದು ಬಂದ್ಬಿಟ್ಟಿದ್ದಾರೆ ಈ ಕಡೆಗೆ. ಮನೇಲಿ ಯಾರು ಇಲ್ಲ ಸರ್, ಮನೇಲಿ ಯಾರು ಇಲ್ಲ. ಅವರೆಲ್ಲ ಅಲ್ಲೇ ಸ್ಟೇಷನ್ ಬೆಲ್ ಮಾಡಿಸಿ ಊರಿಗೆ ಹೋಗಿ ಮಾತಾಡ್ತೀವಿ. ಏನಾಗಲ್ಲ. ಓಕೆ. 3 ದಿನ ಸರ್ ಕ್ಯೂರಾಗಿ ಇದೆಲ್ಲ ಮೂಳೆ ಮುದ್ದೋಗಿ. ಎಷ್ಟು ದಿನ ಗಲಾಟಾಗಿ 3 ದಿನ ಆಗೈತೆ ಸರ್. 3 ದಿನದಿಂದ ಯಾರು ಊರಿಗೆ ಹೋಗಿಲ್ಲ. ಎಲ್ಲ ಅಲ್ಲಿಂದ ಎಲ್ಲ ಬಂದ್ಬಿಟ್ಟವ್ರು ಈ ಕಡೆ. ಅವರೆಲ್ಲ ಸ್ಟೇಷನ್ ಬೆಲ್ ಮಾಡಿಸ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಊರಲ್ಲೇ. ಆಯ್ತು, ಮಾತಾಡ್ತೀನಿ. ಮಲ್ಲಿಗೆರೆಯಲ್ಲಿ 3 ದಿನಗಳ ಹಿಂದೆ ಜಯದೇವ ಅನ್ನೋ ದಲಿತ ಹುಡುಗನ ಮೇಲೆ ಹಲ್ಲೆ ಆಗಿದೆ. ಅವರ ಆರೋಗ್ಯ ವಿಚಾರಿಸಲಿಕ್ಕೆ ನಾನು ಮಂಡ್ಯ ನಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ನೋಡಿದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಆತನಿಗೆ ಮುಖದ ಮೇಲೆ ಎಲ್ಲ ಗಾಯ ಆಗಿದೆ. ಇದೆಲ್ಲ ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವರೇನೇ ತಪ್ಪು ಮಾಡಿದ್ರು ಕಾನೂನಾತ್ಮಕ ಕ್ರಮ ಕೈಗೊಳ್ಳಿಕ್ಕೆ ಕಾನೂನು ಇದೆ, ಪೊಲೀಸ್ನವರಿದ್ದಾರೆ. ಆದರೆ ಇವರೇ ಕಾನೂನನ್ನು ಕೈಗೆತ್ಕೊಳ್ತಕ್ಕಂಥ ಕೆಲಸ ಮಾಡಿರೋದು ಅದು ಸರಿ ಇಲ್ಲ. ಕೂಡಲೇ ತಪ್ಪನ್ನ ಸರಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಇನ್ನು ಮುಂದೆ ಇಂಥ ಘಟನೆಗಳು ನಡೆದಿರೋ ರೀತಿಯಲ್ಲಿ ಜಿಲ್ಲೆ ಒಳಗಡೆ ದಲಿತರ ಮೇಲೆ ಅಸಾಧ್ಯ, ದಲಿತರ ಮೇಲೆ ದೌರ್ಜನ್ಯ ಇವೆಲ್ಲವೂ ಕೂಡ ನಡೆದಿರೋ ರೀತಿಯಲ್ಲಿ ಜಿಲ್ಲಾಡಳಿತ ಕ್ರಮ ವಹಿಸಬೇಕು. ಯಾರೇ ಆದರೂ ಕೂಡ ತಪ್ಪು ಮಾಡಬಾರ್ದು, ಕಾನೂನನ್ನ ಕೈಗೆತ್ಕೊಳ್ಬಾರ್ದು. ಕಾನೂನು ಕೈಗೆತ್ಕೊಳ್ತಕ್ಕಂಥವ್ರಿಗೆ ಕಾನೂನಿನ ರುಚಿಯನ್ನು ತೋರಿಸ್ಬೇಕು ಅನ್ನೋದು ನನ್ನ ಒತ್ತಾಯ.